ಹಲೋ ಫ್ರೆಂಡ್ಸ್, ನಾವು ನಿನ್ನೆ ರಾತ್ರಿ ಜಸ್ಟ್ ಹೊರಗಡೆ ಹೋಗಬೇಕಾಗಿತ್ತು. ಯಾಕೆ ಅಂತ ನಿಮಗೆ ಈ ಸಂಪೂರ್ಣ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿತ್ತು ವೆದರ್. ನಾನು ತುಂಬಾ ಎಂಜಾಯ್ ಮಾಡಿದೆ, ನಿಮಗೂ ತೋರಿಸ್ತಾ ಇದ್ದೀನಿ. ನನಗೆ ಈ ರೀತಿ ನೈಟ್ ಟೈಮ್ ಔಟಿಂಗ್ ಹೋಗಬೇಕು ಅಂದರೆ ತುಂಬಾ ಇಷ್ಟ. ಜಸ್ಟ್ ಸ್ಮಾಲ್ ಡ್ರೈವ್ ಅಂತಲೇ ಹೇಳ್ಬೋದು. ಲಾಂಗ್ ಡ್ರೈವ್ ನನಗೇನು ಇಷ್ಟ ಆಗಲ್ಲ. ಜಸ್ಟ್ ಐ ಎಂಜಾಯ್ಡ್ ದಿಸ್ ವೆದರ್ ಆ್ಯಂಡ್ ದಿಸ್ ಅಟ್ಮಾಸ್ಫಿಯರ್. ತುಂಬಾ ಚೆನ್ನಾಗಿ ಅನಿಸ್ತು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ನಾನು ನೈಟ್ ಆಚೆ ಬಂದಿದ್ದೀನಿ. ಆಶೀರ್ವಾದ್ ಪಪ್ಪ ಕೂಡ ಇದ್ದಾರೆ. ಅವರಿಲ್ಲೇ ನೈಟ್ ಕ್ಯಾಂಟೀನ್ಗೆ ಹೋಗಿದ್ದಾರೆ. ಊಟ ಬೇಡ ಅಂತಂದರು. ನಾನೇನು ಮಾಡಲಿ, ಸುಮ್ಮನಾದೆ. ಬಟ್ 10 o'clock ಏನಾದರೂ ತಿನ್ಕೊಂಬರೋಣ ಬನ್ನಿ ಅಂತಂದರು. ಆಶು ಬರಲ್ಲ ಅಂತಂದ. ಆಶುಗೆ ಸ್ವಲ್ಪ ನಿದ್ದೆ ಬಂದಿತ್ತು, ಸೊ ಅವ್ನು ಮಲ್ಕೊಂಬಿಟ್ಟ. ನಾನು ಜಸ್ಟ್ ಸ್ವಲ್ಪ ನಂದು ಊಟ ಆಗಿತ್ತು ಆ್ಯಕ್ಚುಲಿ. ಸುಮ್ಮನೆ ಹಾಗೆ ಸ್ವಲ್ಪ ಹೊರಗಡೆ ನನಗೂ ಸ್ವಲ್ಪ ಫ್ರೆಶ್ ಏರ್ ಬೇಕಾಗಿತ್ತು ಅಂತ ನಾನು ಅವ್ರ ಜೊತೆ ಬಂದೆ. ನೈಟ್ ಕ್ಯಾಂಟೀನ್ಗೆ ಹೋಗಿದ್ದಾರೆ. ಅಲ್ಲಿ ಇಡ್ಲಿ ಚೆನ್ನಾಗಿ ಸಿಗುತ್ತೆ, ದೋಸೆ ಚೆನ್ನಾಗಿ ಸಿಗುತ್ತೆ. ಚಿತ್ರದುರ್ಗದ ನಿವಾಸಿಗಳಿಗೆ ಗೊತ್ತಿರುತ್ತೆ ಚೆನ್ನಾಗಿರುತ್ತೆ ನೈಟ್ ಕ್ಯಾಂಟೀನಲ್ಲಿ ಅಂತ. ಸೊ ಅವರು ಹೋಗಿದ್ದಾರೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ವೆಹಿಕಲ್ಸ್ದು, ಪ್ಲೀಸ್ ಡೋಂಟ್ ಮೈಂಡ್. ನಾನು ಜಸ್ಟ್ ಆಸ್ವಾದಿಸ್ತಾ ಇದ್ದೀನಿ ಈ ಒಂದು ನೈಟ್ ನೇಚರ್. ವೆಹಿಕಲ್ಸ್ ಇದೆ ಬಟ್ ಫ್ರೆಶ್ ಏರ್ ಬಿಸ್ತಾ ಇದೆ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಮನೆಗೆ ಹೋಗಿ ನಿನ್ನೆ ಮಲ್ಕೊಳ್ಳೋದೆ. ನಾಳೆ ಒಂದು ಸ್ಪೆಷಲ್ ವ್ಲಾಗ್ ಬರ್ತಾಯಿದೆ. ಪ್ಲೀಸ್ ಡೋಂಟ್ ಮಿಸ್ ಟು ವಾಚ್ ದಟ್ ವ್ಲಾಗ್. ನಾನು ಹಾಕ್ತಾ ಹೋಗ್ತೀನಿ. ಪ್ಲೀಸ್ ಅದನ್ನ ಮಿಸ್ ಮಾಡ್ಕೊಬಿಡಿ. ತುಂಬ ಒಳ್ಳೆ ಸ್ಪೆಷಲ್ ಆಗಿರುವಂಥ ವ್ಲಾಗ್. ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಯಾವಾಗಲೂ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಕೀಪ್ ಆನ್ ವಾಚಿಂಗ್ ಮೈ ಚಾನಲ್, ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ನೈಟ್ ಕ್ಯಾಂಟೀನ್ ಎಲ್ಲಿ ಬರಬಹುದು ಅಂತ ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಯಾರಾದರೂ ದಟ್ ಮೀನ್ಸ್ ಯಾರಾದರೂ ಇಲ್ಲಿಂದ ಮೂವ್ ಆನ್ ಆಗ್ತಿದ್ರೆ, ದಟ್ ಮೀನ್ಸ್ ಏನೋ ಟ್ರಾವೆಲರ್ಸ್ ಹೋಗ್ತಾ ಇದ್ರೆ, ನೀವು ಧಾರಾಳವಾಗಿ ಚಿತ್ರದುರ್ಗದ ಒಳಗಡೆ ಬಂದು ಇಲ್ಲಿ ನೀಲಕಂಠೇಶ್ವರ ದೇವಸ್ಥಾನ ಎಲ್ಲಿದೆ ಅಂತ ಯಾರಿಗಾದರೂ ಕೇಳಿದ್ರೆ, ಅಲ್ಲಿ ನೀಲಕಂಠೇಶ್ವರ ದೇವಸ್ಥಾನದ ಎದುರುಗಡೆನೇ ಈ ನೈಟ್ ಕ್ಯಾಂಟೀನ್ ಸಿಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ಇದು 8 o'clock, 7:30, 8 o'clock ಹಿಡಿದು 11:30, 12 ತನಕ, ನಿಯರ್ಲಿ 12 ತನಕ ಇದ್ದೇ ಇರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ಕ್ಲೀನಾಗಿರುತ್ತೆ. ನೀವು ಧಾರಾಳವಾಗಿ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬೋದು. ಇಡ್ಲಿ, ದೋಸೆ, ರೈಸ್ ಬಾತ್, ವಡಾ ಎಲ್ಲ ಸಿಗುತ್ತೆ. ಚೆನ್ನಾಗಿರುತ್ತೆ. ಯು ಕ್ಯಾನ್ ಹ್ಯಾವ್ ದ ಟೇಸ್ಟ್ ಆಫ್ ದ ನೈಟ್ ಕ್ಯಾಂಟೀನ್. ಇದೊಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಇತ್ತು. ಸೊ ಹೆಲ್ಪ್ಫುಲ್ ಆದರೆ ಒಳ್ಳೆಯದು. ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ರಿಪೀಟ್, ಚಿತ್ರದುರ್ಗದ ನೀಲಕಂಠೇಶ್ವರ ದೇವಸ್ಥಾನ, ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಎದುರುಗಡೆ ಈ ಒಂದು ನೈಟ್ ಕ್ಯಾಂಟೀನ್ ಇದೆ. ಸೊ ನೈಟ್ ಕ್ಯಾಂಟೀನಿಂದ ಒಂದೇ ಒಂದು ದೋಸೆನ ಪಾರ್ಸಲ್ ತೆಗೆದುಕೊಂಡು ಬಂದಿದ್ದೀವಿ. ನೋಡೋಣ. ಮನೇಲಿ ಆಶು ಒಂದು ವೇಳೆ ಇದ್ದಿದೆ, ಅವ್ನು ಸ್ವಲ್ಪ ತಿಂತಾನೆ, ನಾನು ಒಂದು ತುತ್ತು ತಿಂತೀನಿ, ಮಮ್ಮಿ ಸ್ವಲ್ಪ ತಿಂತಾರೆ. ಅಲ್ಲಿ ಒಂದು ದೋಸೆ ಖಾಲಿ ಆಗುತ್ತೆ. ಟೇಸ್ಟ್ ಹೇಗಿದೆ ಅಂತ ನಾನು ಕೂಡ ನೋಡ್ತೀನಿ. ಗೊತ್ತು ನಂಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಜಸ್ಟ್ ಸ್ವಲ್ಪ ತಿನ್ನೋಣ ಅಂತ. ಯಾಕಂದರೆ 7 ಗಂಟೆಗೆ ಊಟ ಆಗಿಬಿಡುತ್ತೆ. ಈಗಾಗಲೇ ಟೈಮ್ ನಿಯರ್ಲಿ 10 o'clock ಮೇಲೇ ಆಗಿದೆ. 10:15, 10:20 ಆಗಿದೆ. ಸ್ವಲ್ಪ ಅಷ್ಟೇ. ಸೊ ಹೀಗಿತ್ತು ಇವತ್ತಿನ ವ್ಲಾಗ್. ಇದು ನೆಕ್ಸ್ಟ್ ಡೇ ವ್ಲಾಗ್ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಸ್ಪೆಷಲ್ ಡೇ ಆಗಿತ್ತು. ಆಶು ಬರ್ತ್ಡೇ. ಎಸ್, ಆಶು ಬರ್ತ್ಡೇ ನೆಕ್ಸ್ಟ್ ಡೇ. ಇದು ತುಂಬ ಸ್ಪೆಷಲ್ ಡೇ ನಮ್ಮ ಫ್ಯಾಮಿಲಿಲಿ ಎಲ್ಲರಿಗೂ. ಎಸ್ಪೆಷಲಿ ನನಗಂತೂ ತುಂಬಾ ಸ್ಪೆಷಲ್ ಡೇ. ಈ ಸರಿ ತುಂಬ ನಾವು ಗ್ರ್ಯಾಂಡಾಗಿ ಮಾಡ್ತಾಯಿಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಅದರ ಒಂದು ವ್ಲಾಗ್ ನಾನು ಮಾಡ್ತೀನಿ. ಬಟ್ ಅದರ ಒಂದು ವ್ಲಾಗ್ ನಾನು ಟುಮಾರೋ ಅಪ್ಲೋಡ್ ಮಾಡೋಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ಪ್ಲೀಸ್ ನೀವು ಅದನ್ನ ನೋಡಬಹುದು, ಚೆಕ್ಔಟ್ ಮಾಡ್ಕೋಬಹುದು. ಈ ವ್ಲಾಗ್ ಮೂಲಕ ಪ್ಲೀಸ್ ನನ್ನ ಮಗನಿಗೆ ವಿಶ್ ಮಾಡಿ ಅಂತ ನಿಮ್ಮೆಲ್ಲರ ಹತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಸ್, ನಾನೀಗ ಫಸ್ಟ್ ಫ್ಲೋರಿಗೆ ಬಂದಿದ್ದೀನಿ ನಮ್ಮ ಮನೆಗೆ. ಯಾಕಂದರೆ ಆಶು ಬರ್ತಡೆಗೆ ಇವತ್ತು ಸ್ಯಾರಿ ಉಟ್ಕೊಂಡು ದೇವಸ್ಥಾನ ಕರ್ಕೊಂಡು ಹೋಗೋಣ ಮಗುನ ಅಂತ ಯೋಚನೆ ಮಾಡಿದ್ದೀನಿ. ಸೊ ನನ್ನ ಆಲ್ಮೋಸ್ಟ್ ಎಲ್ಲ ಔಟ್ಫಿಟ್ಸ್ ಎಲ್ಲ ನನ್ನ ಮೇಲೆ ಇರೋದು.
ಸೊ ಯಾವುದು ಡ್ರೆಸ್ ಅಥವಾ ಸ್ಯಾರಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಒಂದು ಡ್ರೆಸ್ ತಗೊಳ್ಳೋಣ, ನೋಡೋಣ, ಲಾಸ್ಟಿಗೆ ಬೇಕಾದ್ರೆ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿದೆ. ಸ್ಯಾರೀಸ್ ನೋಡೋಣ, ಯಾವುದಾದ್ರೂ ಒಂದು ಪಾರ್ಟಿ ಸಿಂಪಲ್ ಆಗಿರುವಂತಹ ಸ್ಯಾರಿ ತಕ್ಕೊಂಡು ಇಟ್ಕೊಳ್ಳೋಣ ಅಂತ ಯೋಚನೆ ಮಾಡಿ, ಇನ್ನೊಂದು ಗಾಡ್ರೇಜ್ ಇದೆ ನನ್ನದು ಸ್ಯಾರಿ ಎಲ್ಲ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಅಲ್ಲೇ ಇರೋದು, ಅಲ್ಲಿ ನೋಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ನಿಜವಾಗಿಯೂ ನನಗಂತೂ ತಲೆ ಕೆಟ್ಟೋಗ್ಬಿಡ್ತು. ತುಂಬ ಸ್ಯಾರೀಸ್ ಇರುವಂಥ ಹೆಣ್ಮಕ್ಳಿಗೆ ಯಾವ ಸ್ಯಾರಿ ಉಡಬೇಕು ಅಂತಲೇ ಗೊತ್ತಾಗಲ್ಲ, ತಲೆ ಕೆಟ್ಟೋಗ್ಬಿಡುತ್ತೆ. ಆಮೇಲೆ ಕೇಳಿದ್ರೆ ನನ್ನ ಹತ್ರ ಸ್ಯಾರೀಸೇ ಇಲ್ಲ ಅಂತ ಹೇಳ್ಬಿಡ್ತೀವಿ. ಯಾಕಂದ್ರೆ ತಲೆ ಕೆಟ್ಟೋದಾಗ ಹಾಗೇ ಆಗೋದು. ಟ್ರೈಪೋಡೆಲ್ಲ ಹಾಗಾಗಿ ಇಟ್ಬಿಟ್ಟಿದ್ದಾರೆ ಅವರು. ಎಲ್ಲ ಎತ್ತಿಟ್ಟು ನಾನು ಓಪನ್ ಮಾಡಿದೆ, ಬಟ್ ಲಿಟ್ರಲಿ ನನಗಂತೂ ಗೊತ್ತಾಗಲೇ ಇಲ್ಲ ಯಾವ ಸ್ಯಾರೀಸ್ ಉಡಬೇಕು ಅಂತ. ಜಸ್ಟ್ ನೋಡ್ತಾ ಇದ್ದೆ. ಕೆಲವಕ್ಕೆಲ್ಲ ಬ್ಲೌಸ್ ಇನ್ನೂ ಹೊಲಿಸಿಲ್ಲ, ಕೆಲವು ಸ್ವಲ್ಪ ಬ್ಲೌಸ್ ಟೈಟ್ ಆಗ್ತಾಯಿದೆ, ಕೆಲವೆಲ್ಲ ಬ್ಲೌಸ್ ಲೂಸ್ ಆಗ್ತಾಯಿದೆ. ಈ ರೀತಿ ಸ್ವಲ್ಪ ತಲೆ ಕೆಟ್ಬಿಡ್ತು. ಯಾವುದು ಏನು ಮಾಡಲಿ ನಿಜವಾಗ್ಲೂ ನನಗೆ ಗೊತ್ತಾಗಲಿಲ್ಲ. ನೋಡೋಣ ಅಂತಂದು ಇದೇ ರೀತಿ ನಾನು ಕ್ಯಾಮ್ರಾ ಇಟ್ಕೊಂಡ್ಬಿಟ್ರೆ ಲ್ಯಾಗ್ ಆಗಿಬಿಡುತ್ತೆ, ತುಂಬ ಲಾಂಗ್ ಆಗಿಬಿಡುತ್ತೆ ಈ ವಿಡಿಯೋ ಅಂತಂದು ನಾನು ನೋಡೋಣ. ಆಮೇಲೆ ನಿಮಗೆ ನಾನು ಅಷ್ಟೊಂದು ವೆಯ್ಟ್ ಮಾಡಿಸೋದು ಬೇಡ ಅಂತಂದು ನಾನೇ ಚೂಸ್ ಮಾಡ್ಕೊಂಡು ಆಮೇಲೆ ನಿಮ್ಗೆ ಕಾಣೋಣ ಅಂತಂದು ವೆಯ್ಟ್ ಮಾಡಿಸಿ ಮತ್ತೆ ಬರ್ತೀನಿ ಅಂತಂದು ಈ ಒಂದು ಸ್ಯಾರಿ ನಾನು ಸೆಲೆಕ್ಷನ್ ಮಾಡಿಕೊಂಡೆ. ಇದು ನನಗೆ ನಮ್ಮ ಮಮ್ಮಿ ಕೊಡಿಸಿದ ಸ್ಯಾರಿ, ತುಂಬ ಚೆನ್ನಾಗಿದೆ. ಅದ್ರಲ್ಲಿ ಬ್ಲ್ಯಾಕು ನಿಕ್ಕಿದಂಗೆ ಕೊಡಿಸಿದ್ರು. ಇದನ್ನ ನಾನು ಶಾರ್ಟ್ ಲಿಸ್ಟ್ ಮಾಡಿಕೊಂಡೆ. ನನ್ನ ವ್ಲಾಗ್ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.